ಹಾಯ್ ವೆಲ್ಕಮ್ ಬ್ಯಾಕ್ ಟು ಹಚ್ಚ ಹಸಿರು ಡೈಲಿ ವ್ಲಾಗ್ ಚಾನಲ್ ಗೈಸ್. ಎಲ್ಲರೂ ಹೇಗಿದ್ದೀರಾ? ಹೋಪಿ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನಾನಿವತ್ತು ಸುಂಕುತ್ಕಟ್ಟೆಯಲ್ಲಿರೋ ರಾ ಕಲೆಕ್ಷನಿಗೆ ಬಂದಿದ್ದೀನಿ. ಸೊ ಅಲ್ಲಿ 100 ರುಪೀಸ್ ಬಟ್ಟೆ ಸೇಲ್ ಅಂತ ಹಾಕಿದ್ದಾರೆ. ಸೊ ನಾನು ಇನ್ಸ್ಟಾಗ್ರಾಮ್ ನೋಡಿಕೊಂಡೆ ಬಂದಿದ್ದಿಲ್ಲಿ. ಆ್ಯಕ್ಚುಲಿ ನಾನು ಬಂದಿರಲಿಲ್ಲ, ನನ್ನ ಫ್ರೆಂಡ್ ಒಬ್ಳಿದ್ದಾಳೆ, ವೇಸ್ಟ್ ಫೆಲೋ. ಬೇಡ ಕಣೆ ತಳ್ಕೆಟ್ಟೋಳು ಅವಳೊಬ್ಳು. ಬೇಡ ಕಣೆ ಅಂದ್ರೆ ಬಾರೆ ಹೋಗೋಣ ಅಂತ ಕರ್ಕೊಂಡು ಬಂದು ಸುಮ್ಮನೆ ವೇಸ್ಟ್ ನಮಗಿಲ್ಲಿ ಬಂದಿದ್ದು. ಸೊ ಸೆಕೆಂಡ್ ಫ್ಲೋರಲ್ಲಿ 100 ರುಪೀಸು ಸೇಲ್ನ ಹಾಕಿದ್ದಾರೆ. ನಿಜ ಬಟ್ಟೆ ಅಷ್ಟೊಂದು ಚೆನ್ನಾಗಿಲ್ಲ, ಫುಲ್ ಹರಿದೋಗಿದೆ, ಕಿತ್ತೋಗಿದೆ, ಒಂದೊಂದು ಕಲ್ಲರ್ ಆಗೋಗ್ಬಿಟ್ಟಿದೆ. ಸೊ ಸುಮ್ಮನೆ ಟೈಮ್ ವೇಸ್ಟ್ ಅಂದ್ಕೊಂಡು ಬಂದ್ವಿ. ಸುಮ್ಮನೆ ನೋಡೋಣ ಮೇಲೆ ಹೋಗಿ ಹೆಂಗಿದೆ ಅಂತ ಚೆಕ್ ಮಾಡ್ತಿದ್ದೀವಿ. ಸೊ ನಿಮಗೂ ಕೂಡ ಒಂದು ಇನ್ಫಾರ್ಮೇಷನ್ ಸಿಕ್ದಂಗೆ ಆಗುತ್ತೆ. ಯಾರ್ಯಾರು ಹೋಗ್ಬೇಕಂತ ಅಂದ್ಕೊಂಡಿದ್ದೀರಾ ಸೊ ನೋಡಿ ಯೋಚನೆ ಮಾಡಿ ಹೋಗಿ, ಟೈಮ್ ವೇಸ್ಟ್ ಅಷ್ಟೇ. ಸೊ ನಾವು ಹೋಗಿದ್ವಲ್ಲ ಅಂತೇಳಿ ಸೊ ಚಾಯ್ಸ್ ಮಾಡಿ ಹುಡುಕಿ ಅದರಲ್ಲಿ ಕೆಲವೊಂದೊಂದು ಬಟ್ಟೆಗಳಂತೂ ತೀರಾ ಕ್ವಾಲಿಟಿನೇ ಇಲ್ಲ, ಆ ಥರ ಇದ್ದಾವೆ. ಕೆಲವೊಂದೊಂದು ಓಕೆ ಪರವಾಗಿಲ್ಲ ಅನ್ನೋ ಥರ ಇದೆ. ಸೊ ನಿಮಗೆ ಯಾರಿಗಾದರೂ ಹೋಗ್ಬೇಕು ಅನಿಸಿದ್ರೆ ಸೊ ಪ್ಲೀಸ್ ಒಂದ್ಸತಿ ವಿಸಿಟ್ ಮಾಡಿ ನೋಡಿ. ನಿಮ್ಮಿಷ್ಟ ಹೋಗೋಂಗಿದ್ರೆ ಸೊ ನನ್ನ ರಿಯಲ್ ಫ್ರ್ಯಾಂಕ್ ಆಗಿ ನಾನು ಹೇಳ್ತಾ ಇರೋದು ನನ್ನ ಒಂದು ಅಭಿಪ್ರಾಯ. ಸೊ ನನಗೆ ಯಾಕೋ ಅಷ್ಟೊಂದು ನಾರ್ಮಲ್ ಕ್ಲಾತು ಕೂಡ ಸೊ ಅಲ್ಲಿ ನನಗೆ ಅಷ್ಟೊಂದು ಇಷ್ಟನೇ ಆಗಲಿಲ್ಲ. 100 ರುಪೀಸ್ ಕ್ಲಾತ್ ಅಂತೂ ಹೆವಿ ಅಂತ ಸಿಕ್ಕಾಪಟ್ಟೆ ಅದು ಹೆಂಗಿದೆ ಅಂದರೆ ಇದೆಲ್ಲ ರೀಯೂಸ್ ಮಾಡಿರೋಂಥ ಬಟ್ಟೆಗಳು ಇವೆಲ್ಲನೂ. ನಿಮ್ಮಿಷ್ಟ ಹೋಗಂಗಿದ್ರೆ ಹೋಗಿ, ಬಿಡೋಂಗಿದ್ರೆ ಹೋಗಿ. ನಾನಂತೂ ಆನೆಸ್ಟ್ ರಿವ್ಯೂ ಕೊಡ್ತಾಯಿದ್ದೀನಿ. ಜನ ಒಂದು ತುಂಬಾ ಸಿಕ್ಕಾಪಟ್ಟೆ ಜನ ಇದ್ದಾರೆ, ಸಿಕ್ಕಾಪಟ್ಟೆ ಜನ ಹೇಳೋಕ್ಕೆ ಆಗಲ್ಲ. ನೀವೇ ನೋಡ್ತಾಯಿದ್ದೀರಾ ವೀಡಿಯೋದಲ್ಲಿ. ಸೊ ಎಷ್ಟೋ ಜನ ಹಾಗೆ ವಾಪಸ್ಸು ಬೈಕೊಂಡು ಹೋದರು. ಇರೋದನ್ನು ಕರೆಕ್ಟಾಗಿ ವೀಡಿಯೋ ಮಾಡಬೇಕು, ಹೇಗೇಗೋ ವೀಡಿಯೋ ಮಾಡಾಕ್ತಾರೆ, ನಂಬ್ಕೊಂಡೆಲ್ಲ ಜನ ಬರ್ತಾರೆ ಎಷ್ಟೆಷ್ಟು ದೂರದಿಂದನೋ ಅಂತಾನೆ. ಸೊ ಅಲ್ಲಿ ಸ್ವಲ್ಪ ಜನ ಆರಿಸಿ ನೋಡ್ಕೊಂಡು ತೊಗೊಂಡ್ರು. ಸೊ ನಾವು ಅಷ್ಟೇ ನೋಡಿ ತುಂಬ ಪೇಷನ್ಸಿಂದ ಆರಿಸಿ ಸೊ 1 ಸತಿ 2 ಸತಿ ಯೂಸ್ ಮಾಡೋ ಅಂಥದ್ದು ಇವೆಲ್ಲನೂ. ಸೊ ಓಕೆ ಅನ್ನಿಸ್ತು ಅಂತೇಳಿ ತೊಗೊಂಡು ಬಂದ್ವಿ ಅಷ್ಟೇ. ಬಟ್ಟೆ ಬಟ್ಟೆ ಕೊಡಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಹಚ್ಚ ಹಸಿರು ಡೈಲಿ ವ್ಲಾಗ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪಿ ಚೆನ್ನಾಗಿದ್ದೀರಾ ಅನ್ಕೊಂಡು ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ಸ್ಯಾಟರ್ಡೆ, ನೆನ್ನೆ ಫ್ರೈಡೇ ಅಲ್ವಾಗ, ಸಾರಿ ಗೈಸ್, ನೆನ್ನೆ ಫ್ರೈಡೇ, ಇವತ್ತು ಸ್ಯಾಟರ್ಡೆ. ಸೊ ನೆನ್ನೆ ಸುಂಕುತ್ಕಟ್ಟೆ ರಾ ಕಲೆಕ್ಷನ್ಸಲ್ಲಿ ಹೋಗಿದ್ವಿ. ಸೊ ಏನು ಗೊತ್ತಾ, ನಿಜ ಫ್ರೆಂಡ್ಸ್ ಮಾತು ನಂಬ್ಕೊಂಡು ಎಲ್ಗೂ ಹೋಗ್ಬಿಡ್ರಿ ಗೈಸ್. ನಿಜ ನನ್ನ ಫ್ರೆಂಡ್ ಸುಮ್ಮನೆ ಬಾಯಿ ಮುಚ್ಕೊಂಡು ಮನೆಯಲ್ಲಿದ್ದೆ ಆಯಿತಾ. ನನ್ನ ಕಾಸು ಉಳಿತಿತ್ತು 1000 ರೂಪಾಯಿ, ಸುಮ್ಮನೆ ಹಾಳು ಮಾಡೋದು. ಬಾರೆ ಹೋಗೋಣ 100 ರುಪೀಸು ಏನಪ್ಪ ಫುಲ್ಲು ಬಟ್ಟೆ ಸಿಗುತ್ತಂತೆ ಅಂತ ನಾನು ಹೇಳಿದೆ. ಚೆನ್ನಾಗಿಲ್ಲ ಕಣೆ ಬೇಡ ಅಂತ. ಇಲ್ಲ ಬಾರೆ ಹೋಗೋಣ ಅಂತ ಅಂದು. ಸರಿ ಆಯಿತು ನಡಿ ಅಂದ್ಬಿಟ್ಟು ಹೋದರೆ 100 ರುಪೀಸ್ ಬಟ್ಟೆ ಅಂತ ಹಾಕಿದ್ದಾರೆ ಗೈಸ್. ನಿಜ ವೀಡಿಯೋದಲ್ಲಿ ಏನು ಗೊತ್ತಾ, ಕೊಲಾಬ್ರೇಷನ್ ಮಾಡಬೇಕಾದಾಗ ಕೆಲವು ವೀಡಿಯೋಗಳಲ್ಲಿ ದುಡ್ಡು ತೊಗೊಂಡು ಹೆಂಗೆ ಬೇಕಂಗೆ ಕೊಲಾಬ್ರೇಷನ್ಸ್ ಮಾಡ್ತಾರೆ. ಅವ್ರು ತೋರಿಸಿರೋ ಬಟ್ಟೆನೇ ಬೇರೆ, ಬಟ್ ಅಲ್ಲಿದ್ದ ಬಟ್ಟೆನೇ ಬೇರೆ, ಫುಲ್ಲು ರಾಶಿ ಗುಡ್ಡೆ ಥರ ಐತೆ. ನಿಮಗೆ ವೀಡಿಯೋದಲ್ಲಿ ನೋಡಿದ್ದೀರಾ, ಆಲ್ರೆಡಿ ವೀಡಿಯೋ ನೋಡಿದ್ದೀರಲ್ವಾ. ಸೊ ಅದನ್ನು ನೋಡಿದ್ದೀರಲ್ಲ, ನಿನ್ನೆ ವೀಡಿಯೋದಲ್ಲಿ ನಾನು ಮಾಡಿದ್ದೀನಿ ನಾನು.
ಸೊ ಅದು ವಿಡಿಯೋ ನೋಡಿದ್ದೀರಾ ಅಲ್ವಾ. ಅದರಲ್ಲಿ ಬಟ್ಟೆನೇ ಚೆನ್ನಾಗಿಲ್ಲ, ಎಲ್ಲ ಫುಲ್ ಗುಡ್ಡೆ ಹಾಕ್ಬಿಟ್ಟು ಎಲ್ಲ ಸೆಕೆಂಡ್ಸ್ ಬಟ್ಟೆಗಳದೆಲ್ಲನೂ ತೊಗೊಂಬಂದು ಗುಡ್ಡೆ ಹಾಕ್ಬಿಟ್ಟಿದ್ದಾರೆ ಒಂದು ಕಡೆ. ಮತ್ತು ಹೆಂಗೆ ಗೊತ್ತಾ, ಕೆಲವೊಂದೊಂದು ಹರಿದೋಗಿದ್ದಾವೆ, ಕೆಲವೊಂದು ಗಲೀಜಾಗಿದೆ. ಸೊ ಆ ಥರ ಬಟ್ಟೆಗಳಿದ್ದಾವೆ. ನಾವು ಹೋಗಿ ಇನ್ನೇನು ಮಾಡೋದು, ಹೋಗ್ಬಿಟ್ಟು ನೋಡೋಣ ಯಾವ ಥರ ಇರುತ್ತೆ ಅಂತ. ಸೊ ಹುಡಿಕೊಂಡು ಸೊ ತೊಗೊಂಡು ಬಂದೆ ನಾನು. ನೋಡಿ, ಇದೊಂದು ಪ್ಯಾಂಟ್ ತೊಗೊಂಡು ಬಂದೆ. ಇದು ಪ್ಯಾಂಟು ಚೆನ್ನಾಗಿದೆ, ಕ್ವಾಲಿಟಿ ಕೂಡ ಚೆನ್ನಾಗಿದೆ. ಬಟ್ ಇದು 100 ರುಪೀಸ್ ಅಲ್ಲ, ಇದು 200. ಸೊ ಸ್ಟ್ರೆಚಬಲ್ಲು ಪ್ಯಾಂಟಿಗೆ ಕೂಡ ನಿಮಗೆ ಸ್ಟ್ರೆಚಬಲ್ ಬರುತ್ತೆ. ತುಂಬಾ ಚೆನ್ನಾಗಿದೆ ನೋಡಿ, ಸ್ಟ್ರೆಚಬಲ್ಲು ಚೆನ್ನಾಗಿದೆ. 200 ರುಪೀಸ್ ಕೊಟ್ಟು ತಗೊಬಂದೆ. ಬಟ್ ಕ್ವಾಲಿಟಿ ಚೆನ್ನಾಗಿದೆ. ಬಟ್ 100 ರುಪೀಸ್ ತಂದು ನಿಜ ಯಾರೂ ಹೋಗಬೇಡಿ. ಸೊ ನನ್ನ ಒಂದು ಅನಿಸಿಕೆ ಅದು. ನಿಮ್ಮಿಷ್ಟ, ಹೋಗಿದ್ರೆ ಹೋಗಿ ನೋಡಿ. ಸುಂಕುತ್ಕಟ್ಟೆ ರಾ ಕಲೆಕ್ಷನ್ಸ್ ಅಂತ ಇರುತ್ತೆ. ಸೊ ಬಸ್ ಸ್ಟಾಪ್ ಆಪೋಸಿಟ ಇದೆ, ಯಾರಿಗೆ ಗೊತ್ತಿಲ್ಲ ಹೋಗಿ ನೋಡಿ ಒಂದ್ಸತಿ. ಸೊ ಇನ್ನೊಂದು ಚೆನ್ನಾಗಿದೆ ಪ್ಯಾಂಟು, ಇದೊಂದು ತೊಗೊಂಡೆ. ಮತ್ತು ಇದು ಬಂದು ಟಾಪು. ಇದು 100 ರುಪೀಸ್ತೇನೆ. 100 ರುಪೀಸಲ್ಲಿ ಹುಡುಕ್ಬೇಕು ನೀವು. ಕೆಲವೊಂದು ಹರಿದೋಗಿರುತ್ತೆ, ಕೆಲವೊಂದು ಹಾಳಾಗಿರುತ್ತೆ, ಕೆಲವೊಂದು ಗಲೀಜಾಗಿರುತ್ತೆ. ಫುಲ್ ಹುಡುಕ್ಬೇಕು. ಹುಡ್ಕೋಕ್ಕಂತೂ ಆಗೋದೇ ಇಲ್ಲ. ಎಲ್ಲ ಎಷ್ಟು ಸಿಕ್ಕಾಬಟ್ಟೆ ಜನ ಬಂದು ಕಿತಾಕಿ ಹೋಗಿರ್ತಾರೆ ಬಟ್ಟೆಗಳನ್ನ. ನೀಟಾಗಿ ಹುಡುಕಿದ್ರೆ ನಿಮಗೆ ನೋಡಿ ಈ ಥರದೊಂದು ಬಟ್ಟೆ ಸಿಗುತ್ತೆ. ಬಟ್ ಇದು 100 ರುಪೀಸ್ಗಿನ್ನ ಬಟ್ ಇದಕ್ಕೆ ನಾವು 200 ರುಪೀಸ್ ಕೊಟ್ಟರು ಬರ್ತಿದೆ ಈ ಒಂದು ಟಾಪು. ಬಟ್ ಇದು 100 ರುಪೀಸಿಗೆ ಸಿಕ್ತು. ಬಟ್ ತುಂಬ ಚೆನ್ನಾಗಿದೆ ನೋಡಿ. ಸೈಡು ನಿಮ್ಗೆ ಈ ಥರ ಹಿಂಗೆ ಓಪನ್ ಕೂಡ ಬರುತ್ತೆ, ಸೈಡ್ ಓಪನ್ ಬರುತ್ತೆ ಈ ಥರ. ಸೊ ಇದು ನಾಟ್ ಹಾಕೋದು. ಸೊ ಇಲ್ಲಿ ನೋಡಿ, ಹಿಂಗೆ ಓಪನ್ ಬರುತ್ತೆ, ಹಿಂಗೆ ಸೈಡ್ ಓಪನ್ ಇದೆ ಈ ಥರ. ಇಲ್ಲಿ ನೀವು ಹಿಂಗೆ ಗಂಟಾಕೋಬೋದು. ಈ ಟಾಪ್ ನಂಗೆ ಸಖತ್ ಇಷ್ಟ ಆಯಿತು. ಸೊ ಸಿಂಪಲಾಗಿದೆಲ್ಲ ವೇರ್ ಮಾಡೋದಕ್ಕೆ ಮನೆ ಹತ್ರ ಅದಕ್ಕೆ ಸೊ ತೊಗೊಂಡೆ. ಅದಾದಮೇಲೆ ನೆಕ್ಸ್ಟ್ ಇದೊಂದು ಬ್ಲೌಸ್ ತೊಗೊಂಡೆ. ಬ್ಲೌಸು ವೆಲ್ವೆಟ್ ಬ್ಲೌಸು 100 ರುಪೀಸು. ಸೊ ವರ್ತ್ ಅನ್ನಿಸ್ತು, ಕ್ವಾಲಿಟಿ ಕೂಡ ಚೆನ್ನಾಗಿತ್ತು. 100 ರುಪೀಸ್ಗೆ ಹುಡುಕ್ಬೇಕು ಗೈಸ್, ಹುಡುಕ್ಬೇಕು, ಸಿಕ್ಕಾಪಟ್ಟೆ ಹುಡುಕ್ಬೇಕು. ಯಾಕಂದರೆ ಎಲ್ಲ ಕೆತ್ತಾಕ್ಬಿಟ್ಟಿರ್ತಾರೆ. ಶರ್ಟು, ಪ್ಯಾಂಟು, ಟಾಪು, ವೇಲು, ಸ್ಲಿಪ್ಪರ್ಸ್ ಎಲ್ಲನೂ ಇರುತ್ತೆ. ಬಟ್ ಹುಡುಕ್ಬೇಕು ನೀವು. ಬಟ್ ಅಂದರೆ ಸ್ಟಾರ್ಟಿಂಗಲ್ಲಿ ನಿಮಗೇನು ಏನಪ್ಪ ಈ ಥರ ಎಲ್ಲ ಇದೆ ಅನಿಸುತ್ತೆ. ಬಟ್ ಹೌದು, ಬಟ್ಟೆನ ಅಷ್ಟು ಓಕೆ. ಬಟ್ ಹುಡುಕ್ರು ಯಾವುದೋ ಕೆಲವು ನಾನು ನಿಮಗೆ ಸಿಗುತ್ತೆ ಅಂತಂದರೆ ನಾನು ತುಂಬ ಹುಡುಕಿದ್ವಿ. ನನ್ನ ಫ್ರೆಂಡ್ಸ್ ಎಲ್ಲರೂ ಹುಡುಕಿದ್ಮೇಲೆ ನಾವು ಸ್ವಲ್ಪ ಸಿಕ್ತು. ಸೊ ಇದೊಂದು ಬ್ಲೌಸ್ ತೊಗೊಂಡೆ, ವೆಲ್ವೆಟ್ ಬ್ಲೌಸು. ಈ ಒಂದು ಬ್ಲೌಸ್ ನನಗೆ 3 ಸ್ಯಾರಿಗೆ ಯೂಸ್ ಆಗುತ್ತೆ ನೋಡಿ. 3 ಸ್ಯಾರಿಗೆ ಯೂಸ್ ಆಗಿ ಇದೊಂದು ಟಿಪ್ಪು. ನೀವೇನಾದರೂ ಯಾವ್ದಾದ್ರು ಏನಪ್ಪ ರೆಡಿಮೇಡ್ ಬ್ಲೌಸ್ ತೊಗೋತಿದ್ದೀನಿ ಅನ್ನಂಗಿದ್ರೆ ಸೊ ಒಂದೇ ಸ್ಯಾರಿಗೆ ಆಗೋ ಥರ ತೊಗೊಳಕ್ಕೆ ಹೋಗಬೇಡಿ. 1, 2 ಸ್ಯಾರಿ ಇಲ್ಲ 3 ಸ್ಯಾರಿ. ಸೊ ಆ ಥರ ನೋಡ್ಕೊಂಡು ತೊಗೊಳ್ಳಿ. ಯಾಕಂದರೆ ಅಮೌಂಟ್ ಇದೆ ಅಂತ ಖರ್ಚು ಮಾಡೋದು ದೊಡ್ಡದಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ ನಾನು ಇದೊಂದೇ ಬ್ಲೌಸು ನನಗೆ ಸೊ 3 ಸ್ಯಾರಿಗೆ ಯೂಸ್ ಆಗ್ತಿದೆ ಗೈಸ್. 3 ಸ್ಯಾರಿಗೆ ನಂಬ್ತಿರೋ ಬಿಡ್ತಿರ್ಬೋದು, 3 ಸ್ಯಾರಿಗೆ ಯೂಸ್ ಆಗ್ತಿದೆ. 100 ರುಪೀಸ್, ಓನ್ಲಿ 100 ರುಪೀಸ್ ಇದು. ಸೊ ಇಷ್ಟ ಆಯ್ತು ಅದೊಂದು ನನಗೆ. ಇದು ಬಂದು ನೋಡಿ ಕ್ರಾಪ್ ಟಾಪು. ಸೊ ಜೀನ್ಸ್ ಮೇಲೆ ಹಾಕ್ಕೊಬೋದು. ಬಟ್ ನಾನು ಇದನ್ನು ಸ್ಯಾರಿ ಮೇಲೆ ಬ್ಲೌಸ್ ಥರ ವೇರ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿದೆ. ಇದು ನೋಡಿ, ಫ್ರಂಟಲ್ಲಿ ಈ ಥರ ಬರುತ್ತೆ. ಸೊ ಈ ಥರ ಹಿಂಗೆ ಕಟ್ಕೋಬೋದು. ಹಿಂಗೆ ಫ್ರಂಟಲ್ಲಿ ಕ್ರಾಪ್ ಟಾಪ್ ಹಾಕ್ಕೊಂಡು, ಇದು ಕ್ರಾಪ್ ಟಾಪು. ಇಲ್ಲಿ ಬ್ಲೌಸ್ ಫುಲ್ಲು ಈ ಥರ ಬಲೂನ್ ಶೇಪ್ ಬರುತ್ತೆ, ಫುಲ್ ಫ್ರೀ ಸೈಜ್ ಇದೆ. ಸೊ ಇಲ್ಲಿ ಎಲಾಸ್ಟಿಕ್ ಬರುತ್ತೆ ನೋಡಿ, ತುಂಬ ಚೆನ್ನಾಗಿದೆ. ಇದನ್ನು ಕ್ರಾಪ್ ಟಾಪ್, ಇದಕ್ಕೆ ನೀವು ಇದನ್ನು ಜೀನ್ಸ್ ಹಾಕ್ಕೊಬೋದು. ಆ್ಯಕ್ಚುಲಿ ನಾನು ಇದನ್ನು ಸ್ಯಾರಿ ವೇರ್ ಮಾಡ್ತೀನಿ, ಬ್ಲೌಸ್ ಟೈಪ್ ಥರ ಮಾಡ್ಕೊಂಡು ಸ್ಯಾರಿ ವೇರ್ ಮಾಡ್ತಾಯಿದ್ದೀನಿ. ಸೊ ಇಷ್ಟ ಆಯಿತು. ಇದು ಬಂದು 150 ರುಪೀಸ್, 100 ರುಪೀಸ್ ಅಲ್ಲ, 150. ಬಟ್ ಚೆನ್ನಾಗಿದೆ, ಕ್ವಾಲಿಟಿ ಬಟ್ಟೆನೂ ಚೆನ್ನಾಗಿದೆ. ಕಾಟನ್ ಅಲ್ಲ ಇದು, ಸೊ ಒಂಥರ ರಯಾನ್ ಟೈಪ್ ಬಟ್ಟೆ ಇರಬೇಕು ಅನಿಸುತ್ತೆ. ಚೆನ್ನಾಗಿದೆ. 100 ರುಪೀಸು ನೋಡಿ. ಕ್ರಾಪ್ ಟಾಪ್ ಟರ್ನ್ ಇಂಟು ಸ್ಯಾರಿ ಬ್ಲೌಸ್ ಚೆನ್ನಾಗಿದೆ, ಇಷ್ಟ ಆಯಿತು. ಮತ್ತು ಇದು ಒಂದು ಟಾಪ್ ತೊಗೊಂಡೆ. ನನ್ನ ಫ್ರೆಂಡ್ ತೊಗೊಳ್ಳೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿದ್ಲು. ಇಬ್ಬರು ಫ್ರೆಂಡ್ಸ್ ಹೋಗಿದ್ವಿ. ಸೊ ಅವರಿಬ್ಬರೂ ಕೂಡ ತೊಗೊಳ್ಳಿ ಚೆನ್ನಾಗಿ ಕಾಣುತ್ತೆ ಅಂತ ಅಂದರು. ಇದು ಬಂದು ಲಾಂಗ್ ಗೌನು ನೋಡಿ, ಗೌನ್ ಬರುತ್ತೆ, ತುಂಬ ಚೆನ್ನಾಗಿದೆ. ನಂಗೆ ಸಖತ್ ಇಷ್ಟ ಆಯಿತು. ಸೊ ಹೇಗೆ ಕಾಣಿಸಿದೆ ಅಂತ ಕಮೆಂಟ್ ಮಾಡಿ. ಯಾರಾದರೂ ಹೋಗಂಗಿದ್ರೆ ಒಂದ್ಸತಿ ಬೇಕಾದ್ರೆ ಹೋಗಿ ಚೆಕ್ ಮಾಡಿ ನೋಡಿ. ಬಟ್ ತುಂಬಾ ಹುಡುಕ್ಬೇಕು, ನಿಮ್ಗೆ ಹೋಗಿದ ತಕ್ಷಣ ಏನೂ ಸಿಗೋದಿಲ್ಲ, ಪೇಷನ್ಸಿಂದ ಹುಡುಕ್ಬೇಕು. ಸೊ ಇದು ಒಂದು ಸಿಂಪಲ್ ಟಾಪ್ ಮನೆ ಹತ್ರ ವೇರ್ ಮಾಡಲಿಕ್ಕೆ ಅಂಥೇಳಿ ಒಂದು ಟಾಪ್ ತೊಗೊಂಡೆ. 100 ರುಪೀಸ್ ಇದಕ್ಕೆ. ಇದು 300 ರುಪೀಸು. ಇದು 150 ರುಪೀಸ್. ಚೆನ್ನಾಗಿದೆಯಲ್ಲ, ನಂಗೆ ಸಖತ್ ಇಷ್ಟ ಆಯ್ತು ಇದು ಟಾಪು. ಸೊ ಇದು 100, ಇದು ಬಂದು 100.
ಇದು ಪ್ಯಾಂಟು 200. ಸೊ ಸುಮ್ಮನೆ ನಾನು ಬಾಯಿ ಮುಚ್ಕೊಂಡು ಮನೆ ಇದ್ದರೆ ನಂಗೆ 900 ರುಪೀಸ್ ಮೊನ್ನೆ ನನಗೆ ಉಳಿತಿತ್ತು. ಸುಮ್ಮನೆ ಹೋದೆ ತೊಗೊಂಡು ಬಂದೆ. ಬಟ್ ಓಕೆ, ಏನು ಮಾಡೋಕ್ಕಾಗಲ್ಲ ಬಿಡಿಲ್ಲ. ಬಟ್ಟೆ ಅಂದರೆ ಹೆಣ್ಮಕ್ಳು ಹೋಗಿದ ತಕ್ಷಣ ಏನಾದ್ರು ಹುಡುಕಿ ಪಟ್ಕೆನ ತೊಗೊಂಡು ಬರಲೇಬೇಕು, ಅಭ್ಯಾಸ ಇದೆ. ಸೊ ನನ್ನ ಫ್ರೆಂಡ್ ಬಂದವಳು ಒಂದು ಜರ್ಕಿನ್ ಥರ ಟೈಪ್ ಶಾರ್ಟ್ ಜರ್ಕಿನ್ ತೊಗೊಂಡು 500 ಪೇ ಮಾಡೋದು. ಮತ್ತು ಇನ್ನೊಂದೊಂದು ಶಾರ್ಟು ಕ್ರಾಪ್ ಟಾಪ್ ತೊಗೊಂಡು, ಸೊ ಅದಕ್ಕೆ 150 ರುಪೀಸ್ ಪೇ ಮಾಡೋದು. ಚೆನ್ನಾಗಿತ್ತು ಅದು ಕೂಡ. ಸೊ ತೊಗೊಂಡೋದ್ಲು ನಾನು ಅದಿದ್ರೆ ವೀಡಿಯೋ ಮಾಡ್ತಿದ್ದೆ. ಸೊ ತುಂಬ ಚೆನ್ನಾಗಿತ್ತು. ನಮ್ಮ ಕ್ವಾಲಿಟಿ ವೈಸ್ ಹುಡುಕಿದ್ರೆ ಸ್ವಲ್ಪ ಪರವಾಗಿಲ್ಲ, ತೊಗೋಬೋದು. ಬಟ್ ಯಾರಾದರೂ ಒಂದ್ಸಲಿ ಹೋಗೋಂಗಿದೆ ಸೊ ಸುಂಕುತ್ಕಟ್ಟೆ ರಾ ಕಲೆಕ್ಷನ್ಸ್ಗೆ ಸೊ ಹೋಗಿ. ಬಟ್ ತುಂಬ ಅಂದರೆ ತುಂಬಾ ಹುಡುಕ್ಬೇಕಷ್ಟು ತುಂಬ ಹುಡುಕ್ಬೇಕು. ಯಾಕೆಂದರೆ ಎಲ್ಲರೂ ಬಂದು ತೊಗೊಂಡೋಗಿ ಬೇಡದಿರೋ ಬಿಸಾಕ್ಬಿಟ್ಟು ಹೋಗಿರ್ತಾರಲ್ಲ. ಸೊ ಅದು ತುಂಬಾ ಹುಡುಕ್ಬೇಕು. ನಿಜಕ್ಕೂ ಹೇಳ್ಬೇಕಂದ್ರೆ ಸ್ಟಾರ್ಟಿಂಗಲ್ಲಿ ನಿಮಗೆ ಅನಿಸ್ದಾಗ ಏನಪ್ಪ ಈ ಥರತ್ತೆ ಅಂತ. ಬಟ್ ಏನೋ ಅಷ್ಟೊಂದು ಚೆನ್ನಾಗಿಲ್ಲ. ಬಟ್ ಓಕೆ. ಬಟ್ ಬೇರೆದೆಲ್ಲ 300, 400, 500 ಆ ಥರ ಇರುತ್ತಲ್ಲ. ಸೊ ಅದು ಕೆಳಗಡೆ ಸ್ಟೆಪ್ಪಲ್ಲಿರುತ್ತೆ. ನಿಮಗೆ ಆಫರ್ ಪ್ರೈಸಲ್ಲಿ ಬಂದಿರೋಂಥದ್ದು ಮೇಲ್ಗಡೆ ಸ್ಟೆಪ್ಪಲ್ಲಿ ಹಾಕಿರ್ತಾರೆ, ಸೆಕೆಂಡ್ ಸ್ಟೆಪ್ಪಲ್ಲಿ. ಸೊ ಹುಡುಕಿ ನೀವು ಚೆನ್ನಾಗಿ ಪೇಷನ್ಸ್ ಇರೋರಾಗಿದ್ದರೆ ಸೊ ನಿಧಾನಕ್ಕೆ ಹುಡುಕಿ ಇಷ್ಟ ಆದರೆ ಸೊ ತೊಗೊಂಡು ಬನ್ನಿ, ಒಂದ್ಸತಿ ವಿಸಿಟ್ ಮಾಡಿ ನೋಡಿ ಅಲ್ವಾ. ಥ್ಯಾಂಕ್ ಯು. ಇಲ್ಲಿಗೆ ನಾನು ಈ ಒಂದು ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ ಗೈಸ್. ಪ್ಲೀಸ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿಲ್ಲ ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಪ್ಲೀಸ್ ಸಪೋರ್ಟ್ ಮಾಡಿ, ಫಾಲೋ ಮಾಡಿ. ಹಾಗೆ ನಾನು ಯೂಟ್ಯೂಬ್ ಬಯೋದಲ್ಲಿ ನಾನು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಹಾಕಿದ್ದೀನಿ. ಸೊ ಪ್ಲೀಸ್ ನನ್ನ ಒಂದು ಸ್ಮಾಲ್ ಬಿಸ್ನೆಸ್ಗೆ ಸೊ ಪ್ಲೀಸ್ ಸಪೋರ್ಟ್ ಮಾಡಿ. ತನು ಸ್ಯಾರಿ ಕಲೆಕ್ಷನ್ಸ್ ಅಂತ ಇದೆ. ಸೊ ಪ್ಲೀಸ್ ಅದಕ್ಕೂ ಕೂಡ ನೀವು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಸೊ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ.